ನಿಜಕ್ಕೂ ಯಾಕೆ ಈ ಸಿಮ್ ಕಾರ್ಡ್ ಕಂಪನಿಯವರು ಪದೇ ಪದೇ ರೀಚಾರ್ಜ್ ಬೆಲೆಯಲ್ಲಿ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಯಾಕೆ ಅಂತಂದರೆ ಕಳೆದ ವರ್ಷವೇ ಭಾರಿ ಏರಿಕೆಯನ್ನು ಜಿಯೋ ಕಂಪನಿಯವರು ಮಾಡಿದ್ರು. ಇದರಿಂದ ಏರ್ಟೆಲ್ ಅವರು ಕೂಡ ಏನು ಮಾಡ್ತಾರೆ, ರೀಚಾರ್ಜ್ ಬೆಲೆಯನ್ನು ಜಾಸ್ತಿ ಮಾಡ್ತಾರೆ. ಆದರೆ ಸರಿ, ಓಕೆ, ಒಂದು ವರ್ಷ ಮಾಡಿದ್ದಾರೆ, ಇನ್ನೊಂದಷ್ಟು ವರ್ಷಗಳು ಮಾಡೋದಿಲ್ವೇನೋ, ಜಾಸ್ತಿ ಏರಿಕೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಕೂಡ TRI ಒಂದು ಆದೇಶವನ್ನು ಮಾಡಿತ್ತು, ಕಡಿಮೆ ಮಾಡಬೇಕು ನೀವು ರೀಚಾರ್ಜ್ ಬೆಲೆಯಲ್ಲಿ ಅಂತ. ಅದನ್ನೆಲ್ಲ ದಾಟಿ ಮತ್ತೆ ಜಿಯೋದವರು ಮಾಡ್ತಾ ಇರೋ ಕೆಲಸ ಏನು ಅಂತ ಅಂದರೆ, ನಾನು ಹೇಳ್ತೇನೆ, ಆ ಒಂದು ದಿನಾಂಕದಿಂದ 2025ರಲ್ಲಿ ಸಹ ಏನು ಮಾಡ್ತಾ ಇದ್ದಾರೆ, ರೀಚಾರ್ಜ್ ಬೆಲೆಗಳಲ್ಲಿ ಭಾರಿ ಏರಿಕೆಯನ್ನು ಮಾಡ್ತೀವಿ ಅಂತ ಸ್ವತಃ ಜಿಯೋ ಕಡೆಯವರೇ ಹೇಳಿರೋ ಅಂಥದ್ದು. ಹತ್ತತ್ರ 100 ರೂಪಾಯಿಗಳನ್ನು ಪ್ರತಿ ರೀಚಾರ್ಜ್ ಬೆಲೆಯೊಳಗಡೆ ಏರಿಕೆ ಮಾಡಿದ್ರೆ ನಿಜವಾಗ್ಲೂ ಹೇಗೆ ಜನಸಾಮಾನ್ಯರಾದರೂ ಜೀವನವನ್ನು ಮಾಡೋ ಅಂಥದ್ದು ಹೇಗೆ? ಯಾಕೆ ಅಂತಂದರೆ ಇವಾಗ ಸಿಮ್ ಕಾರ್ಡ್ ಇಲ್ದಲ್ಲಿ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ನಾವು ಯಾವುದೇ ಒಂದು ಕಡೆ ಹೋಗಿರಲಿ, ಒಂದು ಬ್ಯಾಂಕ್ ಅಕೌಂಟ್ ಆಗಿರಲಿ, ಎಲ್ಲೇ ಹೋಗಿದ್ರು, ಯಾವುದೇ ಕೆಲಸಕ್ಕಾಗಿದ್ರೂ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಿರ್ತೀವಿ. ಓಕೆ, ನಾವು ರೀಚಾರ್ಜ್ ಮಾಡಿಸೋದಿಲ್ಲ, ಅದ್ರ ಪಾಡ್ಗದಿರಲಿ ಅಂತ ಅಂದರೂ ಕೂಡ ಅದನ್ನು ಡಿಯಾಕ್ಟಿವೇಟ್ ಮಾಡಿಬಿಡ್ತಾರೆ. ಡಿಯಾಕ್ಟಿವೇಟ್ ಮಾಡಿಬಿಟ್ಟು ಬೇರೆಯವರಿಗೆ ಆ ಒಂದು ನಂಬರನ್ನು ಕೊಡ್ತಾರೆ. ಹಾಗಾಗಿ ಯಾವ ಒಂದು ಸಂಕಷ್ಟದಲ್ಲಿ ಇದ್ದೀವಿ ಅಂತ ಅಂದರೆ ನಾವು ರೀಚಾರ್ಜ್ ಮಾಡ್ದಲೇ ಬಿಡೋದಕ್ಕೂ ಆಗೋದಿಲ್ಲ, ಮತ್ತು ಅದನ್ನು ರೀಚಾರ್ಜ್ ಮಾಡಿಸೋದಕ್ಕೂ ಆಗೋದಿಲ್ಲ. ಅಷ್ಟೊಂದು ಜಾಸ್ತಿ ರೂಪಾಯಿ ಅಂತ ಮಾಡಿಬಿಟ್ರೆ, ನಿಜವಾಗ್ಲೂ ಬೆಲೆಯಲ್ಲಿ ಅಷ್ಟೊಂದು ಏರಿಕೆ ಮಾಡಿದ್ರೆ ಯಾವ ರೀತಿಯಾಗಿ ಜನಸಾಮಾನ್ಯರಿಂದ ಅವರು ದುಡ್ಡನ್ನು ದರೋಡೆ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು ಈ ರೀತಿಯಾಗಿ. ಯಾಕೆ ಅಂತಂದರೆ ಭಾರತದಲ್ಲಿ ಇರುವಂಥದ್ದು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಇರುವಂತಹ ಸಿಮ್ ಕಂಪ್ನಿಗಳು ಅಂತಂದರೆ ಅದು ಜಿಯೋ ಮತ್ತು ಏರ್ಟೆಲ್. ಜಿಯೋದವರು ಜಾಸ್ತಿ ಮಾಡ್ತಾರೆ, ಅದಾದಮೇಲೆ ಏನು ಮಾಡ್ತಾರೆ, ಏರ್ಟೆಲ್ ಅವರು ಕೂಡ ಜಾಸ್ತಿ ಮಾಡಿಬಿಡ್ತಾರೆ. ಏರ್ಟೆಲ್ ಅವರು ರೀಚಾರ್ಜ್ ಬೆಲೆಯನ್ನು ಜಾಸ್ತಿ ಮಾಡಿಲ್ಲ ಅಂತ ಅಂದರೆ ಜಿಯೋದವರು ಕೂಡ ಏನು ಮಾಡ್ತಾರೆ, ಜಿಯೋ ಬಳಕೆದಾರರು ಯಾರಿದ್ದಾರೆ ಅವರು ಪೋರ್ಟ್ ಆಗ್ತಾರೆ ಏರ್ಟೆಲ್ಗೆ. ಆದರೆ ಏರ್ಟೆಲ್ ಅವರು ಕೂಡ ಏನು ಮಾಡ್ತಾ ಇರೋವಂಥದ್ದು, ಬೆಲೆಯನ್ನು ಜಾಸ್ತಿ ಮಾಡ್ತಾರೆ ಅಂತ ಹೇಳಬಹುದು. ಸೊ ನಿಜವಾಗ್ಲೂ ಜಿಯೋದವರು ಯಾವ ದಿನಾಂಕದಿಂದ ರೀಚಾರ್ಜ್ ಬೆಲೆಯಲ್ಲಿ 100 ರು ಹತ್ತತ್ರ ಜಾಸ್ತಿ ಮಾಡ್ತಾ ಇರೋ ಅಂಥದ್ದು ಅದನ್ನು ಕೂಡ ಹೇಳ್ತೇನೆ, ಮತ್ತು ಏನು ಕಾರಣ ಕೊಡ್ತಿದ್ದಾರೆ ಜಾಸ್ತಿ ಮಾಡೋದಕ್ಕೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರಿಂದ ಏರ್ಟೆಲ್ ಅವರು ಕೂಡ ಪಕ್ಕಾ ಜಾಸ್ತಿ ಮಾಡ್ತಾರೆ ಅಂತಲೇ ಹೇಳ್ಬಹುದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಜುಲೈ 3, 2025ರಿಂದ ಜಿಯೋ ಕಡೆಯವರು ಏನು ಮಾಡ್ತಾ ಇದ್ದಾರೆ, ರೀಚಾರ್ಜ್ ಬೆಲೆಯಲ್ಲಿ ಭಾರಿ ಏರಿಕೆಯನ್ನು ಮಾಡ್ತಾ ಇರೋವಂಥದ್ದು. 70 ರೂಪಾಯಿ ಏರಿಕೆ ಮಾಡ್ತೀವಿ ಅಂತ ಸ್ವತಃ ರಿಲಯನ್ಸ್ ಜಿಯೋ ಕಡೆಯವರೇ ಹೇಳಿರೋವಂಥದ್ದು. ಪ್ರತಿ ಪ್ಲಾನ್ಗಳಲ್ಲೂ ಕೂಡ ಏರಿಕೆ ಆಗೇ ಆಗುತ್ತೆ. ಇದರಿಂದ ಏರ್ಟೆಲ್ ಅವರು ಕೂಡ ಏರಿಕೆ ಮಾಡ್ತಾರೆ. ಹಾಗಾಗಿ ಜುಲೈ 3ನೇ ತಾರೀಕಿನ ಒಳಗಡೆ ನೀವು ದೀರ್ಘಾವಧಿ ಪ್ಲಾನ್ ಇರುವಂತಹ ರೀಚಾರ್ಜ್ ಪ್ಲಾನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ತೇನೆ. 2999 ರೂಪಾಯಿ ಇರೋವಂಥದ್ದು ನೆಕ್ಸ್ಟ್ ಏನಾಗುತ್ತೆ, 3600 ರೂಪಾಯಿ ಆಗುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿಗೆ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. ನಾನು ಜಸ್ಟ್ ಒಂದು ರೀಚಾರ್ಜ್ ಪ್ಲಾನ್ ಎಕ್ಸಾಂಪಲ್ ಕೊಟ್ಟೆ, ಬಟ್ ಎಲ್ಲ ರೀಚಾರ್ಜ್ ಪ್ಲಾನ್ಗಳ ಬೆಲೆಯಲ್ಲೂ ಕೂಡ ಏರಿಕೆ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಏನು ಮಾಡ್ತೀರಾ ನೋಡಿ, ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.